ಇನ್ನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಅನಾಮಿಕ ಗುರುತು ಮಾಡಿದಂತಹ 17 ಸ್ಥಳಗಳಲ್ಲಿ ಆಲ್ಮೋಸ್ಟ್ 16 ಸ್ಥಳಗಳಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಸೊ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಸೊ ಹಾಗಾಗಿ ಈ ಕೇಸ್ಗೆ ಸೋಮವಾರ ಕ್ಲೈಮ್ಯಾಕ್ಸ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ. ಸೋಮವಾರ ಸದನಕ್ಕೆ ಉತ್ತರವನ್ನು ಕೊಡ್ತಾರೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್. ಅನಾಮಿಕನ ತಲೆಬುರುಡೆ ಕೇಸ್ಗೆ ಎಸ್ಐಟಿ ಟೀಮ್ ಅಂತ್ಯವನ್ನ ಹಾಡುತ್ತೆ ಅಂತ. ಈ ಶೋಧ ಕಾರ್ಯಕ್ಕೆ ಉತ್ಖನನಕ್ಕೆ ಎಸ್ಐಟಿಯಿಂದ ಬ್ರೇಕ್ ಬೀಳೋ ಸಾಧ್ಯತೆ ಕಂಡು ಬರ್ತಾ ಇದೆ. 17 ಪಾಯಿಂಟ್ನಲ್ಲಿ ಯಾವುದೇ ಕುರುಹು ಸಿಕ್ಕಲಿಲ್ಲ. ಇವತ್ತೇ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕ್ತಾರಾ ಎಸ್ಐಟಿ ಟೀಮ್ ಅಥವಾ ಹಿರಿಯ ಅಧಿಕಾರಿಗಳು? ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದ್ಮೇಲೆ ನಿರ್ಧಾರ ತೆಗೆದುಕೊಳ್ತಾರಂತೆ. ಸದ್ಯ ಶೋಧದ ವಿಚಾರದಲ್ಲಿ ಎಸ್ಐಟಿ ಟೀಮ್ ಗೊಂದಲಕ್ಕೆ ಸಿಲುಕೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ಒಂದು ಕಡೆ 17 ಪಾಯಿಂಟ್ನಲ್ಲಿ ಏನೂ ಸಿಕ್ಲಿಲ್ಲ, ಒಂದು ಕಡೆ ಬಿಟ್ರೆ ಇದರ ಜೊತೆಗೆ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಕೂಡ ಅಷ್ಟೇ ಧರ್ಮಸ್ಥಳ ಚಲೋವನ್ನ ಹಮ್ಮಿಕೊಂಡಿದೆ. ಪವರ್ ಟಿವಿಯ ಧರ್ಮ ಯುದ್ಧಕ್ಕೆ ಮತ್ತಷ್ಟು ಬಲ ತುಂಬದಂತ ಆಗ್ತಾ ಇರೋದು. ಸೊ ಹಾಗಾಗಿ ಎಸ್ಐಟಿ ಟೀಮ್ ಇದನ್ನ ಇಲ್ಲಿಗೆ ನಿಲ್ಲಿಸುತ್ತಾ, ಒಂದು ಕ್ಲೈಮ್ಯಾಕ್ಸ್ ಸಿಗುತ್ತಾ ಸೋಮವಾರ ಅನ್ನುವಂಥ ಪ್ರಶ್ನೆ. ಖಂಡಿತ ಶರತ್, ಏನಂತಂದ್ರೆ ಹಿಂದೂಗಳ ಏನು ಒಂದು ಪ್ರಸಿದ್ಧವಾದಂತ ದೇವಸ್ಥಾನಗಳಲ್ಲಿ ಧರ್ಮಸ್ಥಳ ಕೂಡ ಒಂದು. ಹೀಗಾಗಿ ದೇಶದ ಮೂಲೆ ಮೂಲೆಗಳು ಕೂಡ ಕೋಟ್ಯಾಂತರ ಜನ ಧರ್ಮಸ್ಥಳದ ಅಭಿಮಾನಿಗಳು, ಅದೇ ರೀತಿಯಂತ ಭಕ್ತರು ಕೂಡ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಪವಿತ್ರವಾದ ಸ್ಥಳಕ್ಕೆ ಒಂದು ರೀತಿಯಂತ ಅಗೌರವ ತರುವಂತದ್ದು ಮತ್ತೆ ಅವಹೇಳನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದಷ್ಟು ಅನಾಮಿಕ ಬಂದು ಸುಮಾರು ನೂರಾರು ಶವಗಳನ್ನ ಧರ್ಮಸ್ಥಳದಲ್ಲಿ ನಾನು ಊತಿಟ್ಟಿದ್ದೆ, ಅದು ಕೂಡ ಕರೆಗಳು ಕೂಡ ಮಾಹಿತಿ ಕೇಂದ್ರದಿಂದ ನನಗೆ ಬರ್ತಿತ್ತು ಅಂತ ಕೂಡ ಹೇಳಿದ್ರು. ಈ ಕಾರಣದಿಂದಾಗಿ ಎಸ್ಐಟಿ ಅಧಿಕಾರಿಗಳು ಸುಮಾರು 15 ದಿನಗಳ ಕಾಲ ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ರು. ಅನಾಮಿಕ ಹೇಳಿದಂತೆ 17 ಸ್ಥಳಗಳಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೆಸಿದ್ರು ಕೂಡ ಇದುವರೆಗೂ ಕೂಡ ಒಂದೇ ಒಂದು ಸಣ್ಣ ಕುರುಹು ಕೂಡ ಸಿಕ್ಕಿಲ್ಲ. ಹೀಗಾಗಿ ನಿನ್ನೆ ಸರ್ಕಾರಿ ರಜೆ ಇದ್ದಿದ್ರಿಂದ ಇಡೀ ದಿನ ಪೇಪರ್ ವರ್ಕ್ ಅನ್ನ ಮಾಡಿದ್ದಾರೆ. 17 ಕಡೆ ಶೋಧ ಕಾರ್ಯಾಚರಣೆ ಮಾಡಿದಾಗ ಏನೆಲ್ಲ ಸಿಕ್ತು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ ಎಸ್ಐಟಿ ತಂಡ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಸಜ್ಜಾಗಿದೆ. ಇದ್ರ ಜೊತೆ ಇನ್ನೊಬ್ಬ ದೂರದಾರ, ಹೌದು ಶವಗಳನ್ನ ಉತ್ತಿಟ್ಟಿದ್ದೆವು, ನಾವು ಕೂಡ ನೋಡಿದ್ದೇವೆ, ನಾವು ಹೇಳಿದಂತ ಜಾಗದಲ್ಲೂ ಕೂಡ ಶೋಧ ಕಾರ್ಯಾಚರಣೆ ಮಾಡಿ ಅಲ್ಲಿ ಕೂಡ ಏನಾದರೂ ಕುರುಹುಗಳು ಸಿಗಬಹುದು ಅಂತ ಹೇಳ್ಬಿಟ್ಟು ಮತ್ತೊಂದು ದೂರು ಕೂಡ ದಾಖಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಅನಾಮಿಕನ ತೋರಿಸಂತ ಕಡೆ ಏನಾದರೂ ಶೋಧ ಕಾರ್ಯಾಚರಣೆ ಮಾಡ್ಬೇಕಾ, ಇಲ್ಲಂತಂದ್ರೆ ಮತ್ತೊಂದು ದೂರದಾರ ಕೊಟ್ಟಿರುವಂತ 2ನೇ ದೂರದಾರ ಅಲ್ಲಿ ಏನಾದರೂ ಶೋಧ ಕಾರ್ಯಾಚರಣೆ ಮಾಡ್ಬೇಕಾ, ಇಲ್ಲ ಕಂಪ್ಲೀಟ್ ಆಗಿ ಶೋಧ ಕಾರ್ಯಾಚರಣೆ ನಿಲ್ಲಿಸಿ ಇದೇ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರದ ಅನುಮತಿಗಾಗಿ ಎಸ್ಐಟಿ ತಂಡ ಕಾಯ್ತಿದೆ. ಹೀಗಾಗಿ ನಾಳೆ ಇಲ್ಲ ನಾಳುದ್ದ ಸೋಮವಾರ ಈ ಎಲ್ಲಾ ಇದು ಗೊಂದಲ ಕೂಡ ತೆರೆ ಬೀಳುವಂತ ಸಾಧ್ಯತೆ ಇದೆ. ಶರತ್, ಫೈನ್, ಥ್ಯಾಂಕ್ ಯು ಶಶಿಧರ್ ಡೀಟೇಲ್ಸ್ಗಾಗಿ.